ಸಮಾಜ ಹಾಗೂ ಕುಟುಂಬಕ್ಕೆ ಹಿರಿಯ ನಾಗರಿಕರ ಕೊಡುಗೆ ಮಹತ್ವದ್ದಾಗಿದ್ದು ಅವರನ್ನ ಗೌರವದಿಂದ ಕಾಣುವುದು ಎಲ್ಲರ ಜವಾಬ್ದಾರಿಯಾಗಿದೆ ಎಂದು ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಬಿಕೆ ನಾಗೇಶ್ಮೂರ್ತಿ ತಿಳಿಸಿದರು. ಅರಕಲಗೂಡಿನ ವಕೀಲರ ಭವನದಲ್ಲಿ ಶನಿವಾರ ಕಾನೂನು ಸೇವೆಗಳ ಸಮಿತಿ, ವಕೀಲರ ಸಂಘ, ಅಭಿಯೋಜನಾ ಇಲಾಖೆ, ತಾಲೂಕು ಆಡಳಿತ ಹಾಗೂ ನಿವೃತ್ತ ಸರ್ಕಾರಿ ನೌಕರರ ಸಂಘದ ಸಹಯೋಗದಲ್ಲಿ ನಡೆದ ಹಿರಿಯ ನಾಗರಿಕರ ದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕುಟುಂಬಕ್ಕಾಗಿ ದುಡಿದು ವೃದ್ಧರಾದ ಹಿರಿಯರನ್ನ ಪಾಲನೆ ಮಾಡುವುದು ಮಕ್ಕಳ ಕರ್ತವ್ಯ. ಆದರೆ ಹೆತ್ತವರನ್ನ ವೃದ್ಧಾಶ್ರಮಗಳಿಗೆ ಸೇರಿಸುತ್ತಿರುವ ಪ್ರಕರಣಗಳು ಹೆಚ್ಚುತ್ತಿದ್ದು ಇದು ಒಳ್ಳೆಯ ಬೆಳವಣಿಗೆಯಲ್ಲ. ಹಿರಿಯ ನಾಗರಿಕರ ಸಂರಕ್ಷಣೆಗೆ ಸರ್ಕಾರ ಕಾನೂನು ರೂಪಿಸಿದ್ದು ಇದರ ಬಗ್ಗೆ ಅರಿವು ಪಡೆದು ತೊಂದರೆಗೊಳಗಾದ ಹಿರಿಯ ನಾಗರಿಕರು ಪ್ರಯೋಜನ ಪಡೆಯಬಹುದಾಗಿದೆ ಎಂದರು. ಹಿರಿಯ ನಾಗರಿಕರಿಗೆ ನಿವೃತ್ತ ನಾಗರಿಕರು ಅಂತಲ್ಲ, 60 ವರ್ಷ ಮೇಲ್ಪಟ್ಟ ಎಲ್ಲ ಏನು ಸಮಾಜದಲ್ಲಿ ಪ್ರಜೆಗಳಿರ್ತಾರೆ ಎಲ್ಲರಿಗೂ ಕೂಡ ಈ ಹಿರಿಯ ನಾಗರಿಕರಿಗೆ ಒಂದು ಸವಲತ್ತುಗಳಿದೆ. ಆ ಸವಲತ್ತುಗಳನ್ನ ಅಂದ್ರೆ ಹಿರಿಯ ನಾಗರಿಕರ ಕಾರ್ಡ್ ಅಂತ ಮಾಡ್ತಾರೆ, ಸೀನಿಯರ್ ಸಿಟಿಸನ್ಸ್ ಕಾರ್ಡ್ ಅಂತ. ಅದನ್ನ ಮಾಡಿಸ್ಕೊಂಡ್ರೆ ಅದರಡಿನಲ್ಲಿ ಬಸ್ನಲ್ಲಿ ಪ್ರಯಾಣ ಮಾಡೋದಿರ್ಬೋದು, ರೈಲಿನಲ್ಲಿ ಪ್ರಯಾಣ ಮಾಡುವಂತ ವೇಳೆಗಳಲ್ಲಿ ಅವರಿಗೆ ವಿನಾಯಿತಿ ಇರ್ತದೆ. ಆ ಹಿರಿಯ ನಾಗರಿಕರ ಕಾರ್ಡ್ ಮಾಡಿಸ್ಕೊಂಡ್ರೆ ಪೆನ್ಷನ್ ನೀಡುವಂತ. ಹಿಂದೆ ಏನು ಶಿಕ್ಷಣವನ್ನು ಕೊಡ್ತಿದ್ರು, ಮೌಲ್ಯಗಳನ್ನ ತಿಳಿಸ್ತಾ ಇದ್ರ ಮೌಲ್ಯಗಳ ಜೊತೆಗೆ ಶಿಕ್ಷಣವನ್ನು ಕೊಡ್ತಿದ್ರು. ಆವಾಗ ಶಿಕ್ಷಣ ಬಹಳಷ್ಟು ಯಾರು ಪಡೆದಿರ್ತಾರೆ ಅವರು ಉದ್ಯೋಗಕ್ಕೆ ಹೋಗ್ತಾರೆ, ಏನೇ ಕೆಲಸಗಳನ್ನ ಅವರು ಜೀವನದಲ್ಲಿ ಆಯ್ಕೆ ಮಾಡ್ಕೊಳ್ತಾರೆ, ಅವರ ಮೌಲ್ಯಗಳ ಜೊತೆಗೆ ಬೆಳೆಸ್ಕೊಳ್ತಾ ಹೋಗ್ತಾ ಇದ್ರು. ತಂದೆ ತಾಯಿಗಳ ಸಂಬಂಧ ಹೇಗೆ, ಮಕ್ಕಳ ಸಂಬಂಧ ಹೇಗೆ, ಅಣ್ಣ ತಮ್ಮಂದಿರ ಸಂಬಂಧ ಹಾಗೆ ಎಲ್ಲ ರೀತಿಯೂ ಸಹ ತಿಳಿಸಿಕೊಡ್ತಾ ಇದ್ದಂತಹ ಒಂದು ರಾಷ್ಟ್ರ ಭಾರತ. ಅದಕ್ಕೆ ಆಧ್ಯಾತ್ಮಿಕ ಶಕ್ತಿ ಈ ಜಗತ್ತಲ್ಲಿ ಏನಾರಿದ್ರೆ ಅದು ಭಾರತನೇ ಪ್ರಥಮ ಸ್ಥಾನ ಬರ್ತಕ್ಕಂಥದ್ದು ನಾವು ನೋಡ್ತೇವೆ. ಇವತ್ತು 600 ಕೋಟಿ ಭಾರತ ಆಮತ್ತಿಗೆ ಇರ್ತಕ್ಕಂಥ ರಾಷ್ಟ್ರ ಇವತ್ತು ಎಲ್ಲ ತಾಂತ್ರಿಕಗಳು ಸಹ ಇವತ್ತು ಮುನ್ನಡೀತಾ ಇದೆ. ಅದ್ರ ಎಲ್ಲ ಒಂದ್ ಕಡೆ ಮೌಲ್ಯಗಳ ಜೊತೆ ಹಿನ್ನಡೆ ಸಾಕ್ತಾ ಇದೆಯಲ್ಲ ನೋವನ್ನ ನಾವು ನೋಡ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ವಕೀಲ ಜನಾರ್ದನ ಗುಪ್ತಾ, ನ್ಯಾಯಾಧೀಶರಾದ ಚಂಪಶ್ರೀ, ರಘು ಎಂ, ವಕೀಲರ ಸಂಘದ ಕಾರ್ಯದರ್ಶಿ ಕೆಆರ್ ಶ್ರೀಧರ್, ಸರ್ಕಾರಿ ವಕೀಲರಾದ ಪವಿತ್ರ, ಪುಟ್ಟಲಕ್ಷ್ಮಿ, ಶೋಭಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದಕ್ಷಿಣ